नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति। साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ಹಿರಣ್ಯಕಶಿಪು ಮಾಡಿದಂತಹ ತಪಸ್ಸು, ಆ ತಪಸ್ಸಿನಿಂದ ಒಲಿದಂತಹ ಬ್ರಹ್ಮದೇವರ ವರಗಳು, ಆ ವರದಿಂದ ತೃಪ್ತನಾದಂತಹ ಹಿರಣ್ಯಕಶಿಪು ಮಾಡಿದಂತಹ ಘೋರವಾದಂತಹ ಕೃತ್ಯಗಳು, ಅದರ ಜೊತೆಯಲ್ಲಿ ದೇವತೆಗಳ ಪ್ರಾರ್ಥನೆ, ಪರಮಾತ್ಮನ ಅಭಯದಾನ, ಇಷ್ಟು ವಿಷಯಗಳನ್ನ ನಾವು ಗಮನಿಸಿದ್ದೇವೆ. ಈ ಸಂದರ್ಭದಲ್ಲಿ ಹಿರಣ್ಯಕಶಿಪು 100 ವರ್ಷಗಳ ಕಾಲ ತಪಸ್ಸನ್ನು, ದೇವತೆಗಳ 100 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ ಅಂತ ಹೇಳಿದ್ವು. ಅದರಲ್ಲಿ ದೇವತೆಗಳ 100 ವರ್ಷ ಅಂತಂದ್ರೆ ನಾವು ಹಿಂದೆ ಸ್ವಲ್ಪ ಲೆಕ್ಕ ತಪ್ಪು ಮಾಡಿದ್ವಿ ಅಂತ ಅನಿಸುತ್ತೆ. ದೇವತೆಗಳ 100 ವರ್ಷ ಅಂತಂದ್ರೆ ಮನುಷ್ಯಮಾನದ 36,000 ವರ್ಷಗಳು. 36,000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ್ದಾನೆ. ಅನೇಕ ಚತುರ್ಯುಗಗಳಲ್ಲ, 36,000 ವರ್ಷಗಳು. ಒಂದೇ ಯುಗದಲ್ಲಿ 36,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾನೆ. ಏನು ದೇವತೆಗಳ 100 ವರ್ಷ, ಮನುಷ್ಯರ 36,000 ವರ್ಷ ಆಗೋದು ಹೇಗೆ ಅಂತಂದ್ರೆ ತುಂಬಾ ಸುಲಭವಾದ ಲೆಕ್ಕಾಚಾರ. ಮನುಷ್ಯರ 1 ವರ್ಷ ದೇವತೆಗಳ 1 ದಿವಸ. ಮನುಷ್ಯರ 360 ದಿವಸಗಳು ಅಂತ ತಿಳ್ಕೊಳ್ಳೋಣ. ಬೃಹಸ್ಪತಿ ಮಾನದಲ್ಲಿ 360 ದಿವಸಗಳು ಕಳೀತು ಅಂತಂದ್ರೆ ಅದು ದೇವತೆಗಳ 1 ದಿವಸ. ಹಾಗಾದ್ರೆ ದೇವತೆಗಳಿಗೆ 1 ವರ್ಷ ಆಗ್ಬೇಕು ಅಂತಂದ್ರೆ ಮನುಷ್ಯರ 360 ವರ್ಷಗಳಾಗಬೇಕು. ಮನುಷ್ಯರ 360 ವರ್ಷಗಳು, ದೇವತೆಗಳ 360 ದಿವಸಗಳು ಅಂದ್ರೆ 1 ವರ್ಷ. 360 ಇಂಟು 100 ಎಷ್ಟಾಗತ್ತೆ ಅಂದ್ರೆ 36,000 ವರ್ಷಗಳಾಗತ್ತೆ. ಮನುಷ್ಯರ 36,000 ವರ್ಷಗಳು ಹಿರಣ್ಯಕಶಿಪು ಮಾಡಿದಂತಹ ದೇವತೆಗಳ 100 ವರ್ಷಗಳ ಕಾಲ ತಪಸ್ಸಿನ ಕಾಲ. 100 ವರ್ಷಗಳ ಕಾಲ ಅಂದ್ರೆ 36,000 ವರ್ಷಗಳಷ್ಟು ಕಾಲ, ದೀರ್ಘ ಕಾಲ ಅವನು ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡಿದ್ದಾನೆ. ಇದರಲ್ಲಿ ಒಂದು ವಿಶೇಷ ಅಂಶ ಏನು ಅಂತಂದ್ರೆ, ಹಿರಣ್ಯಕಶಿಪು ತಪಸ್ಸಿಗೆ ಅಂತ ತೆರಳುವ ಸಂದರ್ಭದಲ್ಲಿಯೇ ಕಯಾದು, ಹಿರಣ್ಯಕಶಿಪುವಿನ ಪತ್ನಿ ಕಯಾದು ಗರ್ಭವತಿಯಾಗಿದ್ಲು. 36,000 ವರ್ಷ ಆಗೋ ಅಷ್ಟೊತ್ತಿಗೆ ಇವನು ವಾಪಸ್ ತಪಸ್ ಮುಗಿಸ್ಕೊಂಡು ವರವನ್ನೆಲ್ಲ ಪಡೆದು ಬಂದಾಗ 9 ತಿಂಗಳಿಗೆ ಹೆರಿಗೆಯಾಗಿ ಆ ಪ್ರಹ್ಲಾದ ಎಲ್ಲ ದೊಡ್ಡ ವ್ಯಕ್ತಿ ಆಗ್ಬೇಕಾಗಿತ್ತು. ಅವನು ಈಗ ರಾಜಭಾರವನ್ನ ನಡೆಸಿಕೊಂಡು 36,000 ವರ್ಷ ಅಂತಂದ್ರೆ ಕೂದಲು ನೆರೆತಾದ್ರೂ ನೆರೆತಿರ್ಬೇಕಾಗಿತ್ತು, ಬಿಳಿ ಆಗ್ಲಿಕ್ಕೆ ಬಂದಿರ್ಬೇಕು. ಆದ್ರೆ ಇಲ್ಲಿ ಇನ್ನೂ ಹುಟ್ಟಿದ್ದೆ ಎಲ್ಲ ಇವನು ಬಂದ ಆದ್ಮೇಲೆ
ಪ್ರಹ್ಲಾದ ಹುಟ್ಟಿದ ಅಂತ ಅದನ್ನೆಲ್ಲ ಹೇಳ್ತಾರೆ. ಇದೆಲ್ಲ ಹೇಗೆ ಕೂಡತ್ತೆ, ಇವನ್ ಬಂದಾಗ ಇನ್ನು ಬಾಲಕನಾಗಿರೋದು ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಈಗ ಹೇಗೆ 9 ತಿಂಗಳು ಗರ್ಭದಲ್ಲಿ ಜೀವನ ವಾಸ ಮಾಡ್ತಾನೆ ಅಂತಿದೆಯೋ, ಹಾಗೆ ದೇವತೆಗಳಿಗೆ, ರಾಕ್ಷಸರಿಗೆ ಹಿಂದಿನ ಕಲ್ಪಗಳಲ್ಲಿ, ಹಿಂದಿನ ಯುಗಗಳಲ್ಲಿ ಇಷ್ಟೇ ತಿಂಗಳಿಗೆ ಗರ್ಭ ಆಗ್ಲೇಬೇಕು, ಜನಿಸಲೇಬೇಕು ಅಂತ ನಿಯಮ ಇರಲಿಲ್ಲ. ನಾವು ಪಾಂಡವರು ಹುಟ್ಟಿದ ತಕ್ಷಣ ಈ ಕಡೆ ಧರ್ಮರಾಜ ಕುಂತಿಗೆ ಹುಟ್ಟುತ್ತಾನೆ. ಹುಟ್ಟಿದ ತಕ್ಷಣ ಕುಂತಿ ಹೊಟ್ಟೆಯನ್ನು ಕಿವುಚಿಕೊಳ್ಳುತ್ತಾಳಂತೆ. ಎಷ್ಟು ತಿಂಗಳಾಯ್ತು, ನನ್ನ ಗರ್ಭ ಇನ್ನು ತುಂಬಿದೆ, ಆದ್ರೂ ಇನ್ನು ಗರ್ಭದಿಂದಾಗಿ ಮಕ್ಕಳು ಹುಟ್ಟುತ್ತಾ ಇಲ್ಲ ಅಂತ ಗರ್ಭವನ್ನ ಜೋರಾಗಿ ಕಿವುಚಿಕೊಂಡು, ಆವಾಗ ಆ ಗರ್ಭದಿಂದ ಒಂದು ಪಿಂಡ ಹೊರಗಡೆ ಬಂತು. ಒಂದು ಗರ್ಭದ ಇದು ಮಾಂಸದ ಮುದ್ದೆ ಹೊರಗೆ ಬಂತು. ಅದನ್ನ ವೇದವ್ಯಾಸರು 100 ಮಡಿಕೆಗಳಲ್ಲಿ ಶೇಖರಣೆ ಮಾಡಿ ಅದರಿಂದ 100 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳನ್ನ ಆ ಮಡಿಕೆಯ ಮುಖಾಂತರವಾಗಿ ಅಲ್ಲಿಂದ ಅದನ್ನ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರೀತಾರಲ್ಲ ಈಗ, ಹಾಗೆ ಘೃತದ ಮಡಿಕೆಗಳಲ್ಲಿ, ತುಪ್ಪ ತುಂಬಿದ ಮಡಿಕೆಗಳಲ್ಲಿ ಇಟ್ಟು ಆ ಮಕ್ಕಳನ್ನ ಬೆಳೆಸಿ ಮಕ್ಕಳನ್ನು ಹುಟ್ಟಿಸಿದರು ಅಂತ ಇದೆ. ಹಾಗೆ ಗಾಂಧಾರಿ ಕುಂತಿ ಅಲ್ಲ, ಗಾಂಧಾರಿ ಕರೆಕ್ಟ್. ಹಾಗೆ ಇದರಲ್ಲೂ ಕೂಡ ಯಾವುದರಲ್ಲಿ ನಮ್ಮ ಈ ಭಾಗವತದ 9ನೇ ಸ್ಕಂದದಲ್ಲೂ ಕೂಡ ಅಶ್ಮಕ ಅಂತ ಒಬ್ಬ ರಾಜನ ಕಥೆ ಬರುತ್ತೆ. ಎಷ್ಟೋ ತಿಂಗಳುಗಳಾಗಿ ಹೋಗ್ಬಿಟ್ಟಿರತ್ತೆ, ವರ್ಷಗಳಾಗಿ ಹೋಗತ್ತೆ. ಏನ್ ಈ ಗರ್ಭ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ, ಇನ್ನೂ ಹೊರಗಡೆ ಈ ಶಿಶುನೇ ಬರ್ತಾ ಇಲ್ಲ ಅಂತ ಕಲ್ ತಗೊಂಡು ಹೊಟ್ಟೆಗೆ ಜಜ್ಜಿಕೊಂಡಂತೆ. ಅದರಿಂದ ಅವನು ಹುಟ್ಟಿದ, ಅದರಿಂದ ಅವನಿಗೆ ಅಶ್ಮಕ ಅಂತಾನೆ ಹೆಸರು ಬಂತು ಅಂತ ಆ ಕಥೆಯು ಮುಂದೆ ಬರುತ್ತೆ. ಹಾಗೆಯೇ ಇಲ್ಲಿಯೂ ಕೂಡ ಇವಳಿಗೆ ನಾರದರ ವರ ಇತ್ತು. ಇವನು ಹಿರಣ್ಯಕಶಿಪು ತಪಸ್ಸಿಗೆ ಅಂತ ಹೋದಾಗ ಇವಳು ಗರ್ಭವತಿ ಆಗಿದ್ಲಲ್ಲ, ಗರ್ಭವತಿ ಆದಾಗ ದೇವತೆಗಳೆಲ್ಲ ಬಂದು ಇವಳ ಗರ್ಭದಲ್ಲಿರುವಂತಹ ಶಿಶುವನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ರು. ಇಂದ್ರ ಎಲ್ಲ, ಈಗಲೇ ದೊಡ್ಡ ಅವಕಾಶ, ಹಿರಣ್ಯಕಶಿಪುನೇ ಹೀಗಿದ್ದಾನೆ, ಇವನು ಮಗ ಹುಟ್ಟಿದ ಅಂತಂದ್ರೆ ಅವ್ರ ಅಪ್ಪನನ್ನು ಮೀರಿಸಿದ್ರೆ ಏನ್ ಮಾಡೋದು ಅಂತ ಭಯದಿಂದ ಆ ಗರ್ಭದಲ್ಲಿದ್ದಂತಹ ಶಿಶುವನ್ನ ಕೊಲ್ಲಲಿಕ್ಕೆ ಅಂತ ಹೋದಾಗ ನಾರದರು ತಡೆದು, ಇಲ್ಲ, ಇದರ ಒಳಗಡೆಯಲ್ಲಿರುವಂತಹ ಸಂತಾನ ಬಹಳ ಸಾಧು ಸ್ವಭಾವದ ಮಗು, ಅದು ಅದರಿಂದ ಲೋಕಕ್ಕೆ ಹಿತವಾಗತ್ತೆ, ಇವರ ತಂದೆಯನ್ನ ಕೊಲ್ಲುವಂತಹ ವ್ಯಕ್ತಿ ಈ ಗರ್ಭದಲ್ಲಿ ಬೆಳೀತಾ ಇದೆ ಅಂತ ಅವನಿಗೆ ಹೇಳಿ ಕಳಿಸ್ತಾರೆ. ಆಮೇಲೆ ತಮ್ಮ ತಪೋವನಕ್ಕೆ ಕರೆದುಕೊಂಡು ಹೋಗ್ತಾರೆ ನಾರದರು. ಅಲ್ಲಿ ಒಳ್ಳೆ ಗರ್ಭದಲ್ಲಿ ಸಂದೇಶವನ್ನೆಲ್ಲ ಕೊಡ್ತಾರೆ, ಅದನ್ನೆಲ್ಲ ಮುಂದೆ ಹೇಳ್ತಾರೆ, ಕಥೆ ಎಲ್ಲ ಇದೆ. ಆಮೇಲೆ ಅವರು ಕಯಾದುವಿಗೆ ಹೇಳ್ತಾರಂತೆ, ನಿನಗೆ ಯಾವಾಗ ಬೇಕೋ ಆ ಸಂದರ್ಭದಲ್ಲಿ ನೀನು ಗರ್ಭವನ್ನ ಶಿಶುವನ್ನಾಗಿ ಪಡಿಬಹುದು, ಗರ್ಭದಲ್ಲಿರುವ ಮಗುವನ್ನ ಹೆರಬಹುದು ಅಂತ ವರವನ್ನು ಕೊಡ್ತಾರೆ. ಅದಕ್ಕೆ ಕಯಾದು ತನ್ನ ತಂದೆ ಇಲ್ಲದೆ ಇರುವ ಸಂದರ್ಭದಲ್ಲಿ ಮಗುವನ್ನ ಹೆರೋದೇನಿದೆ, ತಂದೆ ಪಕ್ಕದಲ್ಲಿರಬೇಕು, ತಂದೆಗೆ ಮಕ್ಕಳು ಹುಟ್ಟಿದರ ಸಂತೋಷ ಪಡಬೇಕು, ಆ ಸಂತೋಷವನ್ನು ಅವನು ಅನುಭವಿಸ್ಲಿ ಅಂತಂದುಕೊಂಡು ತನ್ನ ಗಂಡ ಬರುವವರೆಗೂ ಗರ್ಭದಲ್ಲಿಯೇ ಆ ಶಿಶುವನ್ನಿಟ್ಟು ಸಾಕ್ತಾ ಇದ್ಲು, ಗರ್ಭದಲ್ಲೇ ಇಟ್ಕೊಂಡಿದ್ಲು. ಅಷ್ಟೂ ವರ್ಷಗಳ ಕಾಲ, 36,000 ವರ್ಷಗಳ ಕಾಲ ಇವಳು ಪ್ರಸವವನ್ನೇ ಮಾಡಿಸಿಕೊಳ್ಳಲಿಲ್ಲ. ವರ ಇತ್ತು ಒಂದು, ಅಥವಾ ಹಿಂದಿನ ಕಾಲದಲ್ಲಿ ಯಾವಾಗ ಬೇಕಾದ್ರೂ ಪ್ರಸವ ಮಾಡಿಕೊಳ್ಳುವುದು ಅವರ ಸಹಜ ಶಕ್ತಿ. ಹಾಗಾಗಿ ಇವಳು ಅಷ್ಟು ದಿವಸಗಳ ಕಾಲ ಕಾಯ್ತಾ ಇದ್ಲು. ಕಾಯ್ತಾ ಇದ್ದಿದ್ರಿಂದ ಇನ್ನು ಆ ಗರ್ಭದಲ್ಲಿಯೇ ಶಿಶು ಇತ್ತು, ಇನ್ನು ಹುಟ್ಟಿರ್ಲಿಲ್ಲ. ಆ ಕಾರಣದಿಂದ ಇವನು ಬಂದಾಗ್ಲೂ ಆ ಪ್ರಹ್ಲಾದ ಆಗ ತಾನೇ ಹುಟ್ಟಿದ, ಅವನು ಚಿಕ್ಕದಾಗಿ ಇದ್ದುಕೊಂಡು ಬೆಳೆದಿದ್ದ ನೆಲವನ್ನು ಕೂಡ ಹಿರಣ್ಯಕಶಿಪು ನೋಡಿದ್ದಾನೆ. ಆ ಕಥೆಗಳೆಲ್ಲವೂ ಕೂಡ ಹೊಂದಿಕೆ ಆಗತ್ತೆ. ಇದು ಒಂದು ಕಥೆ. ಇದರ ಜೊತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದದ್ದು, ಭಾರ್ಗವರಾಮನಿಗೆ ಯಾವ ಉದ್ದೇಶದಿಂದ ಅವತಾರವಾಯಿತು? ಭಾರ್ಗವರಾಮ, ಪರಶುರಾಮ ದೇವರು ಹುಟ್ಟಿದ್ದು ಸಾಕ್ಷಾತ್ ಪರಮಾತ್ಮನೇ ಪರಶುರಾಮರಾಗಿ ಅವತಾರ ಮಾಡಿದ್ದಾರೆ. ಅವರು ಹುಟ್ಟಿದ್ದು ದುಷ್ಟರಾದ ಕ್ಷತ್ರಿಯರನ್ನ ನಾಶ ಮಾಡುವ ಉದ್ದೇಶದಿಂದ. ದುಷ್ಟ ಕ್ಷತ್ರಿಯರಿಂದ ಉಂಟಾದಂತಹ ಭಯವನ್ನು ನಾಶಪಡಿಸುವ ಉದ್ದೇಶದಿಂದ ಬಂದಂತಹವರು ಪರಶುರಾಮ ದೇವರು. ಇದರ ವಿವರವನ್ನ ದ್ವಾದಶ ಸ್ತೋತ್ರದಲ್ಲಿ ಸಂಕ್ಷಿಪ್ತವಾಗಿ ಆಚಾರ್ಯರು ಕೊಟ್ಟಿದ್ದಾರೆ, ಅದರ ಕಥೆಯನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೇನೆ ಪರಶುರಾಮದಲ್ಲಿ ಯಾವುದೇ ಅಸುರರ ಆವೇಶ ಇಲ್ಲ, ಯಾವುದೇ ಭಗವಂತನ ರೂಪಗಳಲ್ಲಿ, ಲಕ್ಷ್ಮೀ ದೇವಿಯಲ್ಲಿ,
ವಾಯುದೇವರು, ಬ್ರಹ್ಮದೇವರು, ಭಾರತಿ, ಸರಸ್ವತಿ ದೇವಿಯರಲ್ಲಿ ಎಂದಿಗೂ ಅಸುರಾವೇಶ ಆಗೋದಿಲ್ಲ. ರುದ್ರದೇವರಲ್ಲಿ, ಪಾರ್ವತಿ ದೇವಿಯಲ್ಲಿ ಎಂದಿಗೂ ಅಸುರರ ಆವೇಶ ಇಲ್ಲ. ಇಂದ್ರಾದಿಗಳಲ್ಲಿ ಸ್ವಲ್ಪ ಅದರ ಪ್ರಭಾವ ಕಾಣಿಸತ್ತೆ. ಈ ದೇವತೆಗಳಿಗಂತೂ ಎಂದೂ ಅಸುರರ ಆವೇಶ ಇಲ್ಲ. ಆದರೆ ಒಬ್ಬ ದೈತ್ಯ ಇದ್ದ. ಆ ದೈತ್ಯನಿಗೇನು ಅಂತಂದ್ರೆ, ದೇವರು ಸೋತಾಗ ನಾನು ಸಾಯ್ಬೇಕು ಅಂತ ಬ್ರಹ್ಮದೇವರನ್ನ ತಪಸ್ಸು ಮಾಡಿ ವರವನ್ನು ಪಡೆದಿದ್ದ. ಅಂದ್ರೆ ಏನು ಗ್ಯಾರಂಟಿ ಅಂದ್ರೆ ದೇವರು ಸೋಲೋದಿಲ್ಲ ಅಂತ. ಅದಕ್ಕೆ ನಿನಗೆ ಯಾವಾಗ ದೇವರು ಸೋತ ಅಂತ ಅನಿಸತ್ತೋ ಆವಾಗ ನೀ ಸಾಯ್ತಿ ಅಂತ ಹೇಳ್ದ. ದೇವರು ಸೋತಾಗ ನೀ ಸಾಯ್ತಿ ಅಂತ ಅನ್ಲಿಲ್ಲ. ಯಾವಾಗ ದೇವರು ಸೋತ ಅಂತ ನಿನಗೆ ಜ್ಞಾನ ಬರುತ್ತೋ ಆವಾಗ ನೀ ಸಾಯ್ತಿ ಅಂತಂದ. ದೇವರು ಸೋಲ್ಬೇಕು ಅಂತಂದ್ರೆ ಇವರು ಬಂದು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಶುರಾಮ ದೇವರ ಎದುರುಗಡೆಯಲ್ಲಿ ದಶರಥನ ಮಗನಾಗಿ ರಾಮ ಹುಟ್ಟಿದಾಗ ಆ ಗರ್ಭದಲ್ಲಿ ಆ ಪರಶುರಾಮ ದೇವರ ನಾಭಿಯಲ್ಲಿ ಇವನು ಒಬ್ಬ ರಾಕ್ಷಸ ಆಶ್ರಯಿಸಿಕೊಂಡಿದ್ದ, ದೈತ್ಯ ಆಶ್ರಯಿಸಿಕೊಂಡಿದ್ದ. ಅವನಿಗೆ ರಾಮದೇವರು ಬಾಣವನ್ನು ಬಿಟ್ರು. ಬಾಣವನ್ನು ಬಿಟ್ಟಾಗ ಆ ನಾಭಿಯಲ್ಲಿದ್ದಂತಹ ಹೊಕ್ಕಳನ್ನ ಆಶ್ರಯಿಸಿಕೊಂಡಿದ್ದಂತಹ ದೈತ್ಯ ಸತ್ತ. ಇದನ್ನ ಆ ಬ್ರಹ್ಮನ ವರವನ್ನು ಪಡೆದಂತಹ ದೈತ್ಯ ನೋಡಿ, ಅಯ್ಯೋ ಪರಶುರಾಮ ದೇವರೇ ಸೋತ್ರು ಅಂತ ಅನ್ಕೊಂಡ. ಆವಾಗ ಅವನು ಸತ್ತು ಹೋದ. ಇಷ್ಟಾಗಿದೆಯೇ ಹೊರತಾಗಿ ಪರಶುರಾಮ ದೇವರಿಗೆ ಎಂದಿಗೂ ಕೂಡ ಅಸುರಾವೇಶ ಇಲ್ಲ. ಇದು ಒಂದು ಈ ಘಟನೆಯ ವಿವರಣೆ. ಇನ್ನ ಹಿಂದಿನ ಪಾಠದ ಮುಂದಿನ ಭಾಗಕ್ಕೆ ಹೋಗೋಣ. ಇಷ್ಟು ಪರಮಾತ್ಮ ಅಭಯವನ್ನು ಕೊಟ್ಟು ಅಲ್ಲಿಂದ ಹಿಂತಿರುಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ಪ್ರಹ್ಲಾದ ಹುಟ್ಟಿದ ಕಥೆ, ಆ ಪ್ರಹ್ಲಾದನ ಗುಣಗಳೆಲ್ಲ ಹೇಗಿತ್ತು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಹಿರಣ್ಯಕಶಿಪುವಿಗೆ ಒಟ್ಟು 4 ಜನ ಮಕ್ಕಳಿದ್ರು. ಎಲ್ರೂ ಪರಮ ಸಾತ್ವಿಕರಾದವರು. ನೋಡಿ, ದೇವರು ಅವನ ದ್ವೇಷಿಗಳು ಅಂತ ಯಾರಿರ್ತಾರೋ ಅವರಿಗೆ ದ್ವೇಷಿಗಳನ್ನು ಹುಟ್ಟಿಸ್ಬೇಕಲ್ಲ, ದ್ವೇಷಿಗಳನ್ನ ಅಲ್ಲಿ ಇಲ್ಲಿ ಹುಟ್ಟಿಸೋದಿಲ್ಲಂತೆ ದೇವರು. ಎಲ್ಲಿ ಹುಟ್ಟಿಸ್ತಾನೆ ಅಂತಂದ್ ಹೇಳಿದ್ರೆ, ಯಾರು ಇವನನ್ನು ಬಹಳ ದ್ವೇಷ ಮಾಡ್ತಾ ಇದ್ದಾರಲ್ಲ ಅವರ ಸಮೀಪದಲ್ಲೇ ಇಟ್ಟಿರ್ತಾನೆ. ಅವ್ರಿಗೆ ಶತ್ರುಗಳನ್ನ ಹೊರಗಡೆಯಿಂದ ತರೋದಿಲ್ಲ, ಒಳಗಡೆಯಿಂದನೇ ಅವರಿಗೆ ಶತ್ರುಗಳನ್ನ ಇಟ್ಟು ಬಿಡ್ತಾನೆ. ಅಲ್ಲಿ ಇಲ್ಲಿ ಹುಡ್ಕೋದ್ ಯಾಕೆ ಅಂತ ಒಳಗಡೆಯಲ್ಲೇ ಶತ್ರುಗಳನ್ನ ಇಟ್ಟು ಬಿಟ್ಟಿರ್ತಾನೆ. ಹಿರಣ್ಯಕಶಿಪು ಇಡೀ ಜಗತ್ತನ್ನು ಗೆದ್ದು ಬಂದ. ಬ್ರಹ್ಮದೇವರನ್ನು ಒಳಗಡೆ ಹೊರಗಡೆ ಮೇಲೆ ಕೆಳಗಡೆ ಅಲ್ಲಿ ಇಲ್ಲಿ ಎಲ್ಲೋ ಯಾರೋ ನನ್ನನ್ನು ಕೊಲ್ಲಬಾರದು ಅಂತ ಅವರ ಬಳಿಯಲ್ಲಿ ಇಷ್ಟೆಲ್ಲಾ ಪ್ರಾರ್ಥನೆ ಮಾಡಿದ. ಸರಿ ಆಯ್ತು ಅಂತ ಬ್ರಹ್ಮದೇವರು ವರ ಕೊಟ್ರೆ, ಇವನನ್ನು ಕೊಲ್ಲೋವರನ್ನ ಅಲ್ಲಿ ಇಲ್ಲಿ ಎಲ್ಲೂ ಹುಟ್ಟಿಸ್ಲಿಲ್ಲ. ಇವನ ಮರಣಕ್ಕೆ ಕಾರಣನಾದವನನ್ನು ಇವನ ಗರ್ಭದಲ್ಲಿಯೇ ಹುಟ್ಟುವ ಹಾಗೆ ಮಾಡುದು. ಇವನಿಂದಲೇ ಹುಟ್ಟಬೇಕು ಅವನು. ನೋಡಿ ಎಂತಹ ಆಘಾತ ಆಗಿರ್ಬೇಕು. ಯಾವುದೋ ಒಬ್ಬ ವ್ಯಕ್ತಿ ಜನರಿಗೆಲ್ಲ ಉಪದೇಶ ಕೊಡ್ತಾ ಇರ್ತಾನೆ, ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಉಪದೇಶಗಳನ್ನು ಕೊಟ್ಟು ಜಗತ್ತಿನಲ್ಲೆಲ್ಲ ಇದನ್ನ ಮಾಡ್ತಾ ಇರ್ತಾನೆ, ಶಾಸನಗಳನ್ನ ನಿಯಮಗಳನ್ನ ಮಾಡ್ತಾ ಇರ್ತಾನೆ. ಎಲ್ಲರೂ ಪಾಲಿಸ್ಬೇಕು, ಪಾಲಿಸ್ಲಿಲ್ಲ ಅಂತಂದ್ ಹೇಳಿದ್ರೆ ಘೋರವಾದ ಶಿಕ್ಷೆಯನ್ನು ಕೊಡ್ತಾ ಇರ್ತಾನೆ. ಒಂದು ವೇಳೆ ಅಂತಹ ಶಿಕ್ಷೆಯನ್ನು ಕೊಡುವ ವ್ಯಕ್ತಿಯ ಹೊಟ್ಟೆಯಲ್ಲಿ ಒಬ್ನು ಹುಟ್ಟಿ ಇವನು ಏನು ನಿಯಮಗಳನ್ನು ಮಾಡ್ತಾನೋ ಅದಕ್ಕೆ ವಿರುದ್ಧವಾಗಿ ವರ್ತಿಸಿ ಪ್ರಜೆಗಳಿಗೆಲ್ಲರಿಗೂ ಕೂಡ ಇವನೇ ಹೀಗಿದ್ದಾನೆ ಅನ್ನುವ ಭಾವನೆಯನ್ನು ಹುಟ್ಟಿಸಿದರೆ ರಾಜನಿಗೆ ಎಷ್ಟು ಮುಜುಗರ ಆಗಬೇಕು. ತನ್ನ ಮಗನನ್ನೇ ಸರಿಯಾಗಿ ಇಟ್ಕೊಳ್ಳಿಕ್ಕಾಗಿಲ್ಲ, ಇಡೀ ಪ್ರಜೆಗಳನ್ನ ರಕ್ಷಣೆ ಮಾಡ್ತಾನಂತೆ ಅಂತ ಅವನ ಬಗ್ಗೆ ಪ್ರಜೆಗಳೆಲ್ಲ ಹಿಂದೊಂದು ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ. ರಾಜನಿಗೆ ದೊಡ್ಡ ಮುಜುಗರ ಇದೆ, ಆ ನಿಯಮಗಳನ್ನು ಮಾಡಿದವನಿಗೆ ದೊಡ್ಡ ಮುಜುಗರ. ಅಂತಹ ಪರಿಸ್ಥಿತಿಯನ್ನು ಪರಮಾತ್ಮ ಹಿರಣ್ಯಕಶಿಪುವಿಗೆ ತಂದು ಕೊಡ್ತಾ ಇದ್ದಾನೆ. ಇವನು ಎಷ್ಟು ಭಗವಂತನ ದ್ವೇಷಿಯಾಗಿದ್ನೋ, ಭಗವದ್ ಭಕ್ತರ ದ್ವೇಷಿಯಾಗಿದ್ನೋ, ಗೋವುಗಳ ಬ್ರಾಹ್ಮಣರ ಸಜ್ಜನರ ದ್ವೇಷಿಯಾಗಿದ್ನೋ, ವೇದಗಳನ್ನ ಅವಮಾನ ಮಾಡ್ತಾ ಇದ್ನೋ, ದೇವತೆಗಳನ್ನೆಲ್ಲರನ್ನೂ ಕೂಡ ತುಚ್ಛವಾಗಿ ಕಾಣ್ತಾ ಇದ್ನೋ, ಧರ್ಮವನ್ನ ನಿರಾಕರಣೆ ಮಾಡಿ ತಾನೇ ಒಂದು ಹೊಸದಾದಂತಹ ರೂಲ್ಸ್ ಗಳಂತಂದು ಇದನ್ನೇ ಪಾಲಿಸಬೇಕು ಅಂತ ಎಲ್ಲ ಜನರ ಮೇಲೆ ಹೇರಿದ್ನೋ, ಅದಕ್ಕೆಲ್ಲದಕ್ಕೂ ಕೂಡ ಪೂರ್ತಿ ವಿರುದ್ಧ ಸ್ವಭಾವದ, ಡೆಡ್ ಅಪೋಸಿಟ್ ಅಂತಾರಲ್ಲ ಆ ಥರ, ಅಷ್ಟು ಅತ್ಯಂತ ವಿರುದ್ಧವಾದ ಸ್ವಭಾವದ ಮಕ್ಕಳು ಹುಡ್ತಾ ಇದ್ದಾರೆ. ಆ 4 ಜನ ಮಕ್ಕಳಲ್ಲೂ ಕೂಡ ಸಹ್ಲಾದ, ಅನುಹ್ಲಾದ, ಪ್ರಹ್ಲಾದ, ಇನ್ನೊಬ್ನು, ಒಟ್ಟಾರೆ 4 ಜನ ಮಕ್ಕಳು ಹುಡ್ತಾ ಇದ್ದಾರೆ.
ಆ 4 ಜನ ಮಕ್ಕಳಲ್ಲಿ ಪ್ರಹ್ಲಾದನ ಗುಣಕಥನಗಳನ್ನು ಇಲ್ಲಿ ಮಾಡ್ತಾ ಹೋಗ್ತಾರೆ. ಆ 4 ಜನ ಮಕ್ಕಳಲ್ಲಿ ಬಹಳ ಶುದ್ಧ ಸಾತ್ವಿಕವಾದ ಸ್ವಭಾವವುಳ್ಳವನು ಪ್ರಹ್ಲಾದನಾಗಿದ್ದ. ಇವನು ಭಗವಂತನ ಉಪಾಸಕನಾಗಿದ್ದ. ಒಳ್ಳೆ ಶೀಲ, ಯಾರಿಗೂ ಕೂಡ ದ್ವೇಷವನ್ನು ಮಾಡುವವನಲ್ಲ. ಅದರದ್ದು ಶ್ಲೋಕಗಳಲ್ಲಿ ಅವನ ಸ್ವಭಾವ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಅವನ ತಂದೆಗೆ ತುಂಬಾ ವಿರುದ್ಧವಾದ ಸ್ವಭಾವ. ಮಹದುಪಾಸಕ, ಯಾರಾದ್ರೂ ಮಹಾತ್ಮನಾದಂತಹ ವ್ಯಕ್ತಿಗಳು ಬಂದ್ರು ಅಂತಂದ್ರೆ ಅವರ ಸೇವೆಯನ್ನು ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ. ಅವರಿಗೆ ಯಾವ ರೀತಿಯಾಗಿ ನಾನು ಸಹಾಯಕನಾಗಬಹುದು. ಪರಮಾತ್ಮನಲ್ಲಂತೂ ಅತಿಯಾದ ಭಕ್ತಿ, ಅದ್ರ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಅದನ್ನ ಬ್ರಾಹ್ಮಣರ ಭಕ್ತನಾಗಿದ್ದ, ಒಳ್ಳೆ ಶೀಲ, ಸತ್ಯವನ್ನು ಬಿಟ್ಟು ಎಂದಿಗೂ ಸುಳ್ಳನ್ನು ಮಾತನಾಡದೇ ಇರೋದು. ಆಮೇಲೆ ಜಿತೇಂದ್ರಿಯನಾಗಿದ್ದ. ಅವ್ರ ತಂದೆಗೆ ವಿಪರೀತವಾದಂತಹ ಸ್ವಭಾವದಲ್ಲಿ ಇದು ಮುಖ್ಯ, ಜಿತೇಂದ್ರಿಯತ್ವ. ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ. ಎಷ್ಟು ದೊಡ್ಡದು, ನಾವು ಮೊನ್ನೆ ನೋಡಿದವು. ಎಲ್ಲರನ್ನ ಬೇಕಾದಷ್ಟು ಅಧಃಪಾತಕ್ಕೆ ತಳ್ಳಿ ವಿಷಯ ಭೋಗಗಳನ್ನು ಅನುಭವಿಸ್ಲಿಕ್ಕೆ ಅಂತ ಹಿರಣ್ಯಕಶಿಪು ಇಡೀ ಜಗತ್ತಿಗೆ ಛತ್ರಾಧಿಪತಿ ಆಗಿದ್ರು. ಇಡೀ ಜಗತ್ತಿಗೆ ಅವನ ಎದುರುಗಡೆಯಲ್ಲಿ ನಿಲ್ಲುವಂತಹ ವ್ಯಕ್ತಿಗಳು ಯಾರೂ ಇಲ್ಲದೆ ಇದ್ರೂ ಕೂಡ ತನ್ನ ಇಂದ್ರಿಯಗಳನ್ನ ಗೆಲ್ಲಿಕ್ಕಾಗ್ಲಿಲ್ಲ. ಅವನಿಗೆ ಎಷ್ಟು ವಿಷಯಗಳನ್ನ ಭೋಗಿಸಿದರೂ ಕೂಡ ತೃಪ್ತಿಯೇ ಆಗ್ಲಿಲ್ಲ. ಜಿತೇಂದ್ರಿಯತ್ವ ಇಲ್ಲ, ಇಂದ್ರಿಯಗಳಿಗೆ ದಾಸನಾಗಿದ್ದ. ಸಯಿತ್ಥಂ ನಿರ್ಜಿತ ಕಕುಭೇಕರಾಟ್ ವಿಷಯಾನ್ ಪ್ರಿಯಾನ್ ಯಥೋಪಜೋಷಂ ಭುಂಜಾನೋ ನಾತೃಪ್ಯದ ಅಚಿತೇಂದ್ರಿಯ. ಅವನಿಗೆ ತೃಪ್ತಿ ಆಗ್ಲಿಲ್ಲ, ಅಜಿತೇಂದ್ರಿಯ. ಇಂದ್ರಿಯಗಳ ಮೇಲೆ ಹತೋಟಿಯೇ ಇರ್ಲಿಲ್ಲ, ಬೇಕಾದ ಹಾಗೆ ಜೀವನವನ್ನು ಮಾಡ್ತಾ ಇದ್ದ. ಒಂದು ವ್ಯವಸ್ಥಿತವಾದಂತಹ ಜೀವನದ ಶೈಲಿಯೇ ಇರಲಿಲ್ಲ ಹಿರಣ್ಯಕಶಿಪುವಿಗೆ. ಆದ್ರೆ ಅವನಿಗೆ ಅತ್ಯಂತ ವಿರುದ್ಧ ಸ್ವಭಾವವುಳ್ಳಂತಹ ಈ ಪ್ರಹ್ಲಾದನಾದ್ರೂ ಜಿತೇಂದ್ರಿಯ, ಸತ್ಯಸಂಧ. ಪರಮಾತ್ಮನಲ್ಲಿ ಅಷ್ಟು ಆಸಕ್ತಿ, ಎಂದಿಗೂ ಸುಳ್ಳಾಡುವವನಲ್ಲ, ಇಂದ್ರಿಯಗಳನ್ನ ಗೆದ್ದವನಾಗಿದ್ದ. ಯಾರ ಜೀವಿಗಳನ್ನು ನೋಡಿದರೂ ಕೂಡ ಅವರನ್ನ ಇವ್ರು ನಮ್ಮವರು ಅಂತ ಅಂದುಕೊಂಡು ಬರಸೆಳೆದುಕೊಳ್ತಾ ಇದ್ದ. ಯಾರು ಕೂಡ ಇವರು ಪರದವರು ಅಂತ ಅನ್ಕೊಳ್ತಾ ಇದ್ದಿದ್ದಿಲ್ಲ. ಇನ್ನೊಬ್ರನ್ನ ನೋಡಿದ್ದೇನೆ ಅಂತ ಅಂದ್ಕೊಂಡು ಇವ್ರಿಗೆ ಯಾಕೆ ನಾ ಸಹಾಯ ಮಾಡ್ಬೇಕು ಅಂತ ಅವ್ರ ಮೇಲೆ ಇವರು ನಮ್ಮವರು, ಇವರು ಪರದವರು ಅಂತ ಅನ್ಕೊಳ್ತಾ ಇಲ್ಲ. ಅದಕ್ಕೆ ಇವನನ್ನ ನೋಡಿದ್ರೆ ಜನಕ್ಕೆಲ್ಲರಿಗೂ ಕೂಡ ಪ್ರೀತಿ, ನಮ್ಮ ಮನೆ ಮಗ ಅಂತ ಎಲ್ರು ಅನ್ಕೊಳ್ತಾ ಇದ್ದ. ಯಾರಾದ್ರೂ ಗುರು ಹಿರಿಯರು ಬಂದ್ರು ಅಂತಂದ್ರೆ ತಾನು ರಾಜನ ಮಗ ಅನ್ನುವ ಅಹಂಕಾರ ಇಲ್ಲ, ಸೋದರ ಭಾವದಿಂದ ಇದ್ದ. ತನ್ನ ಸಮಾನ ವಯಸ್ಕರು ಬಂದ್ರು ಅಂತಂದ್ರೆ ಗೆಳೆಯರನ್ನ ಹೇಗೆ ಆತ್ಮೀಯತೆಯಿಂದ ನೋಡ್ತಾರೋ ಹಾಗೆ, ನಾನ್ ರಾಜನ ಮಗ, ನನ್ ಜೊತೆಯಲ್ಲಿ ನಿಂದೇನು ಸ್ನೇಹ ಅಂತ ಮಾಡ್ತಾ ಇರ್ಲಿಲ್ಲ. ಗುರುಗಳಾದಂತಹ ವ್ಯಕ್ತಿಗಳು ಯಾರಾದ್ರೂ ಬಂದ್ರು ಅಂತಂದ್ ಹೇಳಿದ್ರೆ ಗುರುಗಳಲ್ಲಿ ಭಗವಂತನಿದ್ದಾನೆ ಅಂತ ಆ ಭಗವಂತನ ಆರಾಧನೆಯನ್ನು ಮಾಡ್ತೇನೆ ಅಂತಂದುಕೊಂಡು ಗುರುಗಳ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದ. ಬಹಳ ವಿದ್ಯೆ ಇತ್ತು, ತುಂಬಾ ಚಿಕ್ಕ ವಯಸ್ಸಿಗೆ ಆ ವಯಸ್ಸನ್ನ ಮೀರಿದ ವಿದ್ಯೆ ಇತ್ತು, ಬೇಕಾದಷ್ಟು ಐಶ್ವರ್ಯ, ಇಡೀ ಜಗತ್ತಿನ ಆಧಿಪತ್ಯ ಇವನ ತಂದೆಯಲ್ಲಿ ಇದೆ. ಶರೀರದ ಸೌಂದರ್ಯವೂ ಹಾಗೆ ಇತ್ತು, ಕುರೂಪಿ ಏನಲ್ಲ, ಬಹಳ ಸುಂದರನಾದ ವ್ಯಕ್ತಿತ್ವ. ಒಳ್ಳೆಯ ಕುಲದಲ್ಲಿ ಬಂದಿದ್ದಾನೆ. ಒಳ್ಳೆಯ ಕುಲ ಅಂತಂದ್ ಹೇಳಿದ್ರೆ ಕಶ್ಯಪ ಋಷಿಗಳ ಮೊಮ್ಮಗ, ಬ್ರಹ್ಮದೇವರ ಮರಿಮೊಮ್ಮಗ, ಪರಮಾತ್ಮನ ಮರಿ ಏನು ಕೋಲ್ಮೊಮ್ಮಗ ಅಂತ ಹೇಳ್ಬಹುದು. ಆ ತರ ಇಂತಹ ವಂಶದಲ್ಲಿ, ಅತ್ಯಂತ ಪರಮ ಪವಿತ್ರವಾದಂತಹ ಋಷಿಗಳೆಲ್ಲ ಇರುವಂತಹ ವಂಶದಲ್ಲಿ ಬಂದಿದ್ದಾನೆ. ಆದರೆ ಇಂತಹ ದೊಡ್ಡ ಕುಲದಲ್ಲಿ ಬಂದಿದ್ದೇನೆ ಅನ್ನುವ ಉದ್ದಟತನ ಒಂದು ಕ್ಷಣದಲ್ಲೂ ಕೂಡ ಪ್ರಹ್ಲಾದನ ಮನಸ್ಸಿನಲ್ಲಿ ಬರಲಿಲ್ಲ. ನಮಗೆ ಜಗತ್ತಿನಲ್ಲಿ ಯಾವುದು ಒಂದು ಬಂದರೂ ಕೂಡ ಬಹಳ ಅಹಂಕಾರ ಬರುತ್ತೆ. ಹೇಳ್ತಾರೆ, ವಿದ್ಯೆ, ಸಂಪತ್ತು ಮತ್ತು ರೂಪದ ಮದ, ವಯಸ್ಸು. ರೂಪಂ, ಒಳ್ಳೆ ರೂಪ ಇದೆ ಅಂತ
ನಮ್ಮಲ್ಲಿ ಅಹಂಕಾರ ಇರುತ್ತೆ. ನನ್ನಲ್ಲಿ ಹೇರಳವಾದ ಸಂಪತ್ತಿದೆ ಅಂತ ನಮ್ಮಲ್ಲಿ ಅಹಂಕಾರ ಬರುತ್ತೆ. ವಿದ್ಯೆ ಎಲ್ಲ ಎಕ್ಸಾಮ್ಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದೇನೆ, ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಪ್ರಥಮ ಸ್ಥಾನದಲ್ಲಿ ಬಂದಿದ್ದೇನೆ, ನನ್ನಷ್ಟು ಬುದ್ಧಿವಂತನಾದಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವ ಭಾವನೆ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಮತ್ತು ವಯಸ್ಸು, ಯೌವನದಲ್ಲಿದ್ದಾಗ ನಾನ್ ಯಾಕೆ ಇನ್ನೊಬ್ಬರು ಹೇಳಿದ್ದನ್ನು ಕೇಳಬೇಕು ಅನ್ನುವಂತಹ ಹಠದ ಭಾವನೆ ಇರುತ್ತೆ. ಇದರಲ್ಲಿ ಒಂದೊಂದಿದ್ರೂ ಕೂಡ ಇದು ದೊಡ್ಡ ಅನರ್ಥಕ್ಕೆ ಕಾರಣ. ಇವು 4 ಪ್ರಹ್ಲಾದನಲ್ಲಿ ಇದೆ. ವಿದ್ಯೆ ಇದೆ, ರೂಪ ಇದೆ, ವಯಸ್ಸಿದೆ, ಸಂಪತ್ತು ಅವನ ತಂದೆಯ ಬಳಿಯಲ್ಲಿ ಇಡೀ ಪ್ರಪಂಚದ್ದಿದೆ. ಇಷ್ಟಾದ್ರೂ ಯಾರಾದ್ರೂ ಬಂದ್ರು ಅಂತಂದ್ ಹೇಳಿದ್ರೆ, ಗುರುಗಳು ಬಂದ್ರು ಅಂತಂದ್ ಹೇಳಿದ್ರೆ ಶಿರಬಾಗಿ ನಮಸ್ಕಾರ ಮಾಡ್ತಾ ಇದ್ದ, ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದ. ಯಾವ ವ್ಯಕ್ತಿಗಳು ಕಂಡ್ರೂ ಕೂಡ ರಾಜನ ಮಗ ಅಂತ ಅಹಂಕಾರವನ್ನು ತೋರಿಸ್ತಾ ಇರ್ಲಿಲ್ಲ. ತನ್ನ ಮಕ್ಕಳು ಬಂದ್ರು ಅಂತಂದ್ ಹೇಳಿದ್ರೆ ತಂದೆಗೆ ಎಷ್ಟು ಸಂತೋಷ ಆಗತ್ತೋ ಅಷ್ಟು ಪ್ರೀತಿಯಿಂದ, ಸಮಾನ ವಯಸ್ಕರಾದ್ರೆ ಪ್ರೀತಿಯಿಂದ ಅವರನ್ನು ನೋಡ್ತಾ ಇದ್ದ. ಪಿತೃವತ್ ದೀನವತ್ಸಲಹ. ಯಾರಾದ್ರೂ ಬಡತನದಲ್ಲಿದ್ದಾರೆ ಅಂತಂದ್ರೆ ವಯಸ್ಸು ಬಹಳ ಚಿಕ್ಕದಾದ್ರೂ ಕೂಡ ಅಯ್ಯೋ ಎಷ್ಟು ದುಃಖ ಪಡ್ತಾ ಇದ್ದಾರೆ ಅಂತ ಅವರ ದುಃಖಕ್ಕೆ ಮಮ್ಮಲ ಮರುಗಿ ಅವರಿಗೆ ಆದಂತಹ ಸಹಾಯವನ್ನು ಮಾಡ್ತಾ ಇದ್ದ. ಅಹಂಕಾರದ ಲೇಷವೂ ಕೂಡ ಈ ಪ್ರಹ್ಲಾದನಲ್ಲಿ ಇರ್ಲಿಲ್ಲ. ತಸ್ಯ ದೈತ್ಯಪತೆ ಪುತ್ರಾಶ್ಚತ್ವಾರಃ ಪರಮಾದ್ಭುತಾಃ ಪ್ರಹ್ಲಾದೋ ಭೂನ್ಮಹಾನ್ಸ್ತೇಷಾಂ ಗುಣೈರ್ಮಹದುಪಾಸಕಃ ಬ್ರಹ್ಮಣ್ಯಃ ಶೀಲ ಸಂಪನ್ನಃ ಸತ್ಯಸಂಧೋ ಜಿತೇಂದ್ರಿಯಃ. ಹಿರಣ್ಯಕಶಿಪುವಿಗೆ, ದೈತ್ಯರಾಜನಿಗೆ 4 ಜನ ಮಕ್ಕಳಿದ್ರು. ಪರಮಾದ್ಭುತ, ಎಲ್ಲರಿಗೂ ಭಗವಂತನಲ್ಲಿ ವಿಶೇಷವಾದ ಭಕ್ತಿ. ಅದರಲ್ಲಿಯೂ ಪ್ರಹ್ಲಾದ ಅಭೂನ್ ಮಹಾನ್ಸ್ತೇಷಾಂ, ಅದರಲ್ಲೂ ಕೂಡ ಇನ್ನೂ ಉತ್ತಮವಾದಂತಹ ಗುಣಗಳು ಪ್ರಹ್ಲಾದನಿಗಿತ್ತು. ಅವನೇನಾಗಿದ್ದ? ಗುಣೈರ್ ಮಹದುಪಾಸಕಃ. ಪರಮಾತ್ಮನನ್ನ ನಿರಂತರವಾಗಿ ಇಷ್ಟು ಗುಣಗಳಿವೆ, ಪರಮಾತ್ಮ ಮಾಡಿದ ಉಪಕಾರಗಳಿಷ್ಟಿದೆ ಅಂತ ಅಂದುಕೊಂಡು ನಿರಂತರವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದ. ಒಳ್ಳೆ ಗುಣಗಳಿತ್ತು. ಬ್ರಹ್ಮಣ್ಯ ಶೀಲ ಸಂಪನ್ನ, ಬ್ರಾಹ್ಮಣರಲ್ಲಿ ಗುರುಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ ಇದ್ದ. ಸತ್ಯಸಂಧ ಜಿತೇಂದ್ರಿಯ, ಸತ್ಯ ಮಾತನಾಡ್ತಾ ಇದ್ದ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವ ವಿವೇಕವನ್ನು ಇಟ್ಟುಕೊಂಡಿದ್ದ. ಅದು ಹೇಗೆ ಸತ್ಯಸಂಧ ಅನ್ನೋದನ್ನ ಅವನ ತೊಡೆಯ ಮೇಲ್ಗಡೆ ಕೂತಾಗ ನಾವು ನೋಡ್ಬೇಕು. ಯಾವ್ದಾದ್ರೂ ಮಕ್ಕಳು ಏನ್ ಈ ತರ ಹೇಳಿದ್ದೇನೋ ಅಂತ ಹೇಳಿದರೆ ಅವ್ರು ಹೇಳಿದ್ದನ್ನು ಬಿಟ್ಟು ಸುಳ್ಳನ್ನು ಹೇಳಿಕ್ ಶುರು ಮಾಡ್ತಾರೆ. ಏನಾದ್ರೂ ಮಾಡಿ ತಪ್ಪಿಸಿಕೊಂಡ್ರೆ ಸಾಕು ಅಂತ. ಆದ್ರೆ ಪ್ರಹ್ಲಾದ ಆ ತರ ಮಾಡ್ತಾ ಇರ್ಲಿಲ್ಲ. ಏನು ಸತ್ಯ ಇದೆಯೋ ಸತ್ಯವನ್ನ ಹೇಳಲಿಕ್ಕೆ ಹೆದರಬೇಕಾಗಿಲ್ಲ ಅಂತ ಮುಚ್ಚು ಮರೆ ಇಲ್ಲದೇನೆ ಸತ್ಯವಾದ ವಿಷಯವನ್ನ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಂಡು ಅವನಿಂದ ನನಗೆ ಹಿಂಸೆ ಆಗತ್ತೆ ಅಂತ ತಿಳಿದ್ರೂ ಹೇಳ್ತಾ ಇದ್ದ. ಅದ್ರ ಮುಂದೆ ಎಲ್ಲ ವಿವರಣೆ ನೋಡೋಣ. ಜಿತೇಂದ್ರಿಯ, ಇಂದ್ರಿಯಗಳ ಹತೋಟಿ ಇತ್ತು. ಇದು ತುಂಬಾ ಸೊಗಸಾದ ಶ್ಲೋಕ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯಸಹೃತ್ತಮಃ ಪ್ರಿಯಸಹೃತ್ಸಮಃ ದಾಸವತ್ ಸನ್ನತಾರ್ಯಾಂಘ್ರಿ ಪಿತೃವತ್ ದೀನವತ್ಸಲಃ. ಇದರಲ್ಲಿ ಯಾವ ಒಂದು ಗುಣ ಇದ್ರೂ ಕೂಡ ಆ ವ್ಯಕ್ತಿ ಶ್ರೇಷ್ಠ ಅಂತ ಕರೆಸಿಕೊಳ್ತಾನೆ. ಎಲ್ಲ ಗುಣಗಳು ಆ ಪ್ರಹ್ಲಾದನಲ್ಲಿ, ಚಿಕ್ಕ ವಯಸ್ಸಿನ ಬಾಲಕನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆತ್ಮವತ್ ಸರ್ವಭೂತಾನ. ಮಕ್ಕಳನ್ನೆಲ್ಲ ಗಮನಿಸ್ಬೇಕು. ಚಿಕ್ಕ ಮಕ್ಕಳೆಲ್ಲ ತಾವು ತಿನ್ಬೇಕು ಅಂತಾದಾಗ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಅವರಿಗೂ ಕೂಡ ತಮ್ಮ ಕೈಯಲ್ಲಿರೋದನ್ನ ಕೊಡ್ತಾರೆ. ಕೊಡು ಅಂತ ಕೇಳಿದ್ರೆ ತತ್ಕ್ಷಣದಲ್ಲಿ ಕೊಟ್ಟು ಬಿಡ್ತಾರೆ. ಯಾಕೆಂದ್ರೆ ನನಗೆ ಹೇಗೆ ಹಸಿವಾಗಿದೆಯೋ ಪಕ್ಕದಲ್ಲಿರೋವನ್ಗೂ ಹಸಿವಾಗಿರತ್ತೆ ಅಂತ ಅರಿವಿರತ್ತೆ. ಸ್ವಲ್ಪ ಸ್ವಲ್ಪ ತಲೆ ಕೂದಲು ನೆರೆತ ಹಾಗೆ, ವಯಸ್ಸು ಬೆಳೆದ ಹಾಗೆ, ಮನಸ್ಸು ಬಲಿತ ಹಾಗೆ ನಮ್ಮಲ್ಲಿ ಸ್ವಾರ್ಥದ ಬಂಧನ ಬಹಳವಾಗಿ ಅಂಟಿಕೊಳ್ಳುತ್ತೆ. ಯಾರು ಏನು ಕೇಳಿದ್ರು ಮೊದಲಿಗೆ ನಮಗೆ, ನಂತರದಲ್ಲಿ ಉಳಿದರೆ ಪರರಿಗೆ. ಪರರಿಗೆ ಅಂತಿಲ್ಲ, ಮೊದಲಿಗೆ ನನಗೆ, ಉಳಿದ್ರೆ ನಮ್ಮವರಿಗೆ ಅಷ್ಟೇ. ಪರರಿಗೆಲ್ಲ ಕೊಡೋದು ಹೋಗಿಬಿಟ್ಟಿದೆ ಈಗ.
ಆದ್ರೆ ಆತ್ಮವತ್ ಸರ್ವಭೂತಾನ, ಪ್ರತಿಯೊಬ್ಬರ ದುಃಖದಲ್ಲಿಯೂ ಕೂಡ ಆ ಸ್ಥಾನದಲ್ಲಿ ನಾನಿದ್ರೆ ನಾನು ಏನು ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ನೋ ಅದನ್ನ ಆ ವ್ಯಕ್ತಿಗಳಿಗೆ ಮಾಡ್ತಾ ಇದ್ದ. ಯಾರೋ ಒಬ್ರು ಬಿದ್ದಿದ್ದಾರೆ, ರೋಡಲ್ಲಿ ಹೋಗ್ತಾ ಇರ್ತಾರೆ. ರೋಡಲ್ಲಿ ಹೋದಾಗ ಯಾರೋ ಒಬ್ರು ಬಿದ್ದಿದ್ದಾರೆ. ಆವಾಗ ನಾವೇನ್ ಮಾಡ್ಬೇಕು? ನಾವು ಒಂದು ವೇಳೆ ಬಿದ್ದಿದ್ರೆ ನಾವು ಹೋಗುವಂತಹ ಜನರಿಂದ ಏನನ್ನ ಅಪೇಕ್ಷೆ ಪಡ್ತಾ ಇದ್ದೇವೆ? ದಾರಿಯಲ್ಲಿ ಓಡಾಡುವ ಜನರಿಂದ ಏನನ್ನ ಅಪೇಕ್ಷೆ ಪಡ್ತೇವೆ? ಯಾರಾದ್ರೂ ಬರಬೇಕು, ಎಬ್ಬಿಸಬೇಕು, ನಮ್ಮನ್ನು ಕೂಡಿಸಬೇಕು, ಏನಾಯ್ತು ಅಂತ ಕೇಳಬೇಕು, ಹೋಗ್ಲಿಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ನಾವು ಇಷ್ಟನ್ನ ಅಪೇಕ್ಷಿಸ್ತೇವೆ ಅಂತಾದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ತಯಾರಿರಬೇಕು, ಮಾಡ್ಬೇಕು. ಪ್ರಹ್ಲಾದ ಆ ರೀತಿಯಾಗಿ ಮಾಡ್ತಾ ಇದ್ದಂತೆ. ಆತ್ಮವತ್ ಸರ್ವಭೂತಾನ, ಇನ್ನೊಬ್ಬರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಅದನ್ನು ನೋಡಿಕೊಂಡು ಆ ಪರಿಸ್ಥಿತಿಯಲ್ಲಿ ನಾನಿದ್ರೆ ನಾನು ಏನ್ ಆಗಬೇಕು ಅಂತ ಬಯಸ್ತಿದ್ನೋ, ನನಗೆ ಯಾವ ಸಹಾಯ ಬೇಕು ಅಂತ ಬಯಸ್ತಾ ಇದ್ನೋ ಆ ಸಹಾಯವನ್ನ ವ್ಯಕ್ತಿಗಳಿಗೆ ಮಾಡ್ಲಿಕ್ಕೆ ಅಂತ ಪ್ರಹ್ಲಾದ ಮುನ್ನುಗ್ಗಿ ಹೋಗ್ತಾ ಇದ್ದ. ಭೂ ಏಕ ಪ್ರಿಯ ಸಹೃತ್ ಸಮಃ, ಯಾರಾದ್ರೂ ಬಾಲಕರು ಬಂದ್ರು ಅಂತಾದ್ರೆ, ಊರಿನಲ್ಲಿರುವ ಯಾರಾದ್ರೂ ಜನರು ಬಂದ್ರು ಅಂದ್ರೆ ಎಲ್ಲರೂ ಅವನಿಗೆ ಸ್ನೇಹಿತನೇ. ಬೆಳಿಗ್ಗೆ ಮನೆ ಬಿಟ್ಟು ಹೊರಟ ಅಂದ್ರೆ ಸಾಯಂಕಾಲನೇ ಬರೋದು. ಯಾಕೆ ಅಂದ್ರೆ ಯಾರಾದ್ರೂ ದಾರಿಯಲ್ಲಿ ಸಿಕ್ರು ಅಂತಂದ್ರೆ ಎಲ್ರೂ ಪ್ರೀತಿಯಿಂದ ಮಾತನಾಡಿಸೋರು, ಎಲ್ಲರೂ ಇವನಿಗೆ ಸ್ನೇಹಿತರು, ಮನೆ ಬರೋದು ತುಂಬಾ ತಡ ಆಗಿ ಹೋಗ್ಬಿಡತ್ತೆ ಅನ್ನೋ ತರದ ವ್ಯಕ್ತಿತ್ವ ಇದ್ದವ. ದಾಸವತ್ ಸನ್ನತಾರ್ಯಾಂಘ್ರಿ, ಇಷ್ಟೆಲ್ಲ ಸ್ನೇಹಿತರಿದ್ದಾರೆ, ರಾಜನ ಮಗನಾಗಿದ್ದಾನೆ, ಬೇಕಾದಷ್ಟು ಸಂಪತ್ತುಗಳಿವೆ. ಇಷ್ಟ ಆದಾಗ ಏನ್ ಬರ್ಬೇಕು ಅವನಲ್ಲಿ? ಅಹಂಕಾರ ಬಂದು ಯಾಕೆ ಈ ತರ ಆಗಿದೆ ಅಂತ ಎದೆ ಉಬ್ಬಿಸಿ ನಿಲ್ಬೇಕಲ್ಲ. ಇಲ್ಲ, ದಾಸವತ್ ಸನ್ನತಾರ್ಯಾಂಘ್ರಿ, ದಾಸನ ಹಾಗೆ ರಾಜನ ಮಗ ಅನ್ನುವ ಹಮ್ಮೆ ಇಲ್ಲ. ನಾನು ಯಾರೋ ಒಬ್ರು ಜೀತಕ್ ನನ್ನ ಇಟ್ಕೊಂಡಿದ್ದಾರೆ ಅಂತ ಅಂದುಕೊಂಡು ಯಾರಾದ್ರೂ ಗುರು ಹಿರಿಯರು ಬಂದ್ರು ಅಂತಂದ್ರೆ ಅವರ ಸೇವೆಗೆ ಅಂತ ನಿಲ್ತಾ ಇದ್ದ. ಜೀತದ ಆಳುಗಳಂತೆ ಅವ್ರ ಎದುರುಗಡೆಯಲ್ಲಿ ಸೊಂಟಕ್ಕೆ ಬಟ್ಟೆಯನ್ನು ಕಟ್ಕೊಂಡು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ನನ್ನಿಂದ ಏನ್ ಸಹಕಾರ ಆಗಬೇಕು, ಏನ್ ಸಹಾಯ ಆಗಬೇಕು ಅಂತ ಅವರ ಸಹಾಯಕ್ಕೆ ಅಂತ ನಿಲ್ತಾ ಇದ್ದ. ಪಿತೃವದ್ದೀನ ವತ್ಸಲಹ, ಯಾರಿಗಾದ್ರೂ ದೀನತೆಯನ್ನ ನೋಡ್ದ ಅಂತಂದ್ರೆ, ಯಾರಾದ್ರೂ ದುಃಖ ಪಡ್ತಾ ಇದ್ದಾರೆ ಅಂತಾದ್ರೆ, ಬಡತನದಲ್ಲಿದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ ಅಂತಾದ್ರೆ, ಮಗು ಕಷ್ಟ ಪಡ್ತಾ ಇದೆ ಅಂತಾದ್ರೆ ಬಹಳ ಮರಗೋದು ತಂದೆ ತಾಯಿಗಳು ಇಬ್ರು. ತಂದೆ ತಾಯಿಗಳು ತಮ್ಮ ಮಕ್ಕಳ ಕಷ್ಟವನ್ನ ಪರಿಹಾರ ಮಾಡ್ಲಿಕ್ಕೆ ಅಂತ ತಮಗೆ ಎಷ್ಟೇ ಆಪತ್ತುಗಳಿದ್ರು ಆ ಆಪತ್ತುಗಳನ್ನ ಲೆಕ್ಕಿಸದೇನೆ ಧಾವಿಸಿ ಬರ್ತಾರೆ. ಅಂತಹ ಸ್ವಭಾವ ಈ ಚಿಕ್ಕ ಮಗುವಿಗೆ, ತುಂಬಾ 6-7 ವರ್ಷದ ಮಗುವಿಗೆ, ಪ್ರಹ್ಲಾದನಿಗೆ ಇತ್ತು. ಯಾರಾದ್ರೂ ದುಃಖದಲ್ಲಿ ಇದ್ದಾರೆ ಅಂತಂದ್ರೆ ಆ ವ್ಯಕ್ತಿಗಳ ತಂದೆ ತಾಯಿಗಳು ಇದ್ರೆ ಅವರು ಯಾವ ರೀತಿಯಾದಂತಹ ರಕ್ಷಣೆಗೆ ಅಂತ ಧಾವಿಸ್ತಾ ಇದ್ರೋ ಅಂತಹ ರಕ್ಷಣೆಗೆ ಅಂತ ಪ್ರಹ್ಲಾದ ಧಾವಿಸಿ ಬರ್ತಾ ಇದ್ದ. ಅಷ್ಟು ವಾತ್ಸಲ್ಯವನ್ನು ತೋರ್ತಾ ಇದ್ದ. ಅಂತಹ ಸ್ವಭಾವದ ಪ್ರಹ್ಲಾದನಿದ್ದಾನೆ. ಭ್ರಾತೃ ವತ್ಸ ದೃಶೇ ಸ್ನಿಗ್ಧ ಗುರುಶ್ವೇಶ್ವರ ಭಾವನಃ ವಿದ್ಯಾರ್ಥ ರೂಪ ಜನ್ಮಾದ್ಯೈ ಮಾನ ಸ್ತಂಭ ವಿವರ್ಜಿತಃ. ವತ್ಸದೃಶೇ ಭ್ರಾತೃವತ್ ಸದೃಶೇ ಸ್ನಿಗ್ಧ, ತನಗೆ ಸಮಾನರಾದಂತಹ ವಯಸ್ಸಿನ ಬಾಲಕರು ಯಾರು ಬಂದ್ರು ಅಂತಂದ್ರೆ, ತನಗಿಂತ ಸ್ವಲ್ಪ ಚಿಕ್ಕವರು ಬಂದ್ರು ಅಂದ್ರೆ ಅಣ್ಣನ ಹಾಗೆ ಅವರಿಗೆಲ್ಲ ಉಪದೇಶ ಕೊಟ್ಟು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳ್ತಾ ಇದ್ದ. ಪ್ರಹ್ಲಾದ ತನ್ನ ಗುರುಕುಲದಲ್ಲಿ ತನಗಿಂತ ಕಿರಿಯರಾದಂತಹವರಿಗೆ ಉಪದೇಶ ಕೊಟ್ಟಂತಹ ಕಥೆಗಳಲ್ಲಿ ಇದನ್ನ ನಾವು ಗಮನಿಸಬಹುದು. ನೋಡೋಣ, ಮುಂದೆ ಅದನ್ನ ನೋಡೋಣ. ಗುರುಶ್ವೇಶ್ವರ ಭಾವನಃ, ಯಾರಾದ್ರೂ ಭಗವದ್ ಭಕ್ತರು ಗುರುಗಳು ಬಂದ್ರು ಅಂತಂದ್ರೆ ಇವರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇರತ್ತೆ ಅಂತಂದುಕೊಂಡು ಪ್ರತಿಮೆಯಲ್ಲಿರುವಂತಹ ಪರಮಾತ್ಮನನ್ನ ಹೇಗೆ ಆರಾಧನೆ ಮಾಡ್ತಾ ಇದ್ರೋ ಆ ರೀತಿಯಾಗಿ ಗುರುಗಳಲ್ಲಿ ಭಗವಂತನ ಸನ್ನಿಧಾನವನ್ನು ತಿಳಿದುಕೊಂಡು ಅಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ನಂತೆ. ಇವನಿಗೆ ಅಹಂಕಾರ ಪಡ್ಲಿಕ್ಕೆ ಬೇಕಾದಂತಹ ವಿದ್ಯೆ ಇತ್ತು, ಅರ್ಥ ಸಂಪತ್ತಿತ್ತು, ರೂಪ ಇತ್ತು, ಆಮೇಲೆ ಜನ್ಮವು ಕೂಡ ಒಳ್ಳೆ ಕುಲದಲ್ಲಿ ಆಗಿದೆ. ಇದರಲ್ಲಿ ಒಂದೊಂದು ಅಹಂಕಾರಕ್ಕೆ ಕಾರಣವಾದರೂ ಕೂಡ ಎಂದಿಗೂ ಅಹಂಕಾರವನ್ನು ಪಡ್ಲಿಲ್ಲ. ವಿದ್ಯಾರ್ಥ ರೂಪ ಜನ್ಮಾದ್ಯೇಹಿ ಮಾನ ಸ್ತಂಭ ವಿವರ್ಜಿತ. ಮಾನ ಅಂದ್ರ ಅಹಂಕಾರ, ಸ್ತಂಭ
ಯಾರಾದ್ರೂ ಏನಾದ್ರೂ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ಅಡ್ಡಡ್ಡ ಹೋಗಿ ಏನ್ ಮಾಡ್ತಾ ಇದ್ದೀರಿ ಅಂತ ಉದ್ದಟತನವನ್ನು ತೋರಿಸೋದು. ದೊಡ್ಡವರು ಏನೋ ವಿಚಾರ ವಿಮರ್ಶೆಯನ್ನು ಮಾಡ್ತಾ ಇದ್ದಾಗ ಏನ್ ಮಾಡ್ತಾ ಇದ್ದೀರಿ ಅಂತ ಮಧ್ಯದಲ್ಲಿ ಹೋಗಿ ಕೇಳೋದು. ಈ ತರದ ಕೆಲಸವನ್ನು ಮಾಡ್ತಾ ಇರ್ಲಿಲ್ಲ. ದೊಡ್ಡವರು ಅಂತ ಯಾರು ಅನ್ಕೊಂಡಿರ್ತೇವೋ ಅವ್ರ ಮಕ್ಕಳೆಲ್ಲರೂ ಕೂಡ ಗುರುಗಳು ಹಿರಿಯರು ಅಂತ ಗಮನಿಸದೇನೆ ಮಧ್ಯದಲ್ಲಿ ತಾವು ಪ್ರವೇಶ ಮಾಡಿ ತಮ್ಮ ಬುದ್ಧಿ ಚಾತುರ್ಯವನ್ನು ತೋರಿಸ್ಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ. ನಾವೇನೆ ಆ ರೀತಿಯಾಗಿ ಮಾಡ್ತಾ ಇರ್ತೇವೆ. ಹಿರಿಯರೆಲ್ಲ ಮಾತನಾಡುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಪ್ರವೇಶ ಮಾಡಿ ಅವರಿಗೇ ಏನೋ ಸಂದೇಶವನ್ನು ಕೊಡುವಂತಹ ಹುಂಬತನದಲ್ಲಿ ಇರ್ತೇವೆ. ಆ ತರದ ಉದ್ದಟ ಭಾವವನ್ನು ಎಂದಿಗೂ ತೋರಿಸ್ತಾ ಇರ್ಲಿಲ್ಲ. ಮಾನ ಸ್ತಂಭ ವಿವರ್ಜಿತ. ಯಾವ್ದಾದ್ರೂ ಸ್ವಲ್ಪ ವಿದ್ಯೆಯನ್ನು ಓದಿದ್ದೇವೆ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ ಅಂತ ನಮ್ಮ ಉಪದೇಶವನ್ನು ಕೊಡ್ಲಿಕ್ಕೆ ಬರ್ತೇವೆ. ಸ್ವಲ್ಪ ಸಂಪತ್ತು ಬಂತು ಅಂದ್ರೆ ಇಲ್ಲದೆ ಇರುವ ಅಹಂಕಾರಗಳೆಲ್ಲವೂ ಬರುತ್ತೆ. ಲಕ್ಷ್ಮಿ ನಮ್ಮ ಮನೆಯಲ್ಲೇ ಬಂದಿದ್ದಾಳೆ, ನಾ ಕೇಳಿದಾಗೆಲ್ಲ ಬೇಕಾದಷ್ಟು ಸಂಪತ್ತನ್ನು ಕೊಡ್ತಾಳೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರ್ತೇವೆ. ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇವೆ ಅಂತಂದ್ರೆ ನಮ್ದು ಎಂಥ ವಂಶ ಗೊತ್ತಾ ಅಂತ ಹೇಳ್ಕೊಳ್ತಾ ಬರ್ತೇವೆ. ಆ ವಂಶದಲ್ಲಿ ಬಂದಂತಹ ವ್ಯಕ್ತಿಗಳು ಮಾಡುವ ಒಂದೇ ಒಂದು ಸತ್ಕರ್ಮಗಳನ್ನು ಮಾಡ್ತಾ ಇರೋದು. ಆದ್ರೆ ಪ್ರಹ್ಲಾದನಿಗೆ ಈ ಎಲ್ಲ ಗುಣಗಳಿದ್ರೂ ಎಂದಿಗೂ ಅಹಂಕಾರವನ್ನ ಉದ್ದಟತನವನ್ನ ತೋರಿಸ್ಲಿಲ್ಲ. ಅಷ್ಟೇ ಅಲ್ಲದೇನೆ ವ್ಯಸನಗಳು ಬರುತ್ತೆ. ವ್ಯಸನಗಳು ಅಂದ್ರೆ ದುಃಖ. ಇಂತಹ ಒಳ್ಳೆ ಗುಣಗಳೆಲ್ಲ ನಮ್ಮಲ್ಲೂ ಇರತ್ತೆ. ಆದ್ರೆ ಏನಾದ್ರೂ ಕಷ್ಟಗಳ ಸರಮಾಲೆ ಬಂತು ಅಂತಂದ್ರೆ ನಮ್ಮ ಮನಸ್ಸೆಲ್ಲ ಚಂಚಲವಾಗಿ ಹೋಗತ್ತೆ. ನಮ್ಮ ಎಲ್ಲ ವಿದ್ಯೆ, ಕುಲದಲ್ಲಿ ಬಂದಂತಹ ಇದು, ನಮ್ಮ ಸಂಪತ್ತು ಎಲ್ಲವೂ ಹೋಗಿಬಿಡತ್ತೆ. ಇನ್ನೊಬ್ಬರ ಕಷ್ಟಕ್ಕೆ ಆಗಿ ಬರುವಂತಹ ಗುಣವೂ ಆವಾಗ ಮರೆಯಾಗಿ ಹೋಗತ್ತೆ. ಆದರೆ ಬಹಳ ಕಷ್ಟಗಳು ಬಂದಾಗ್ಲೂ ಕೂಡ ಪ್ರಹ್ಲಾದ ಎಂದಿಗೂ ವ್ಯಾಕುಲ ಚಿತ್ತನಾಗ್ತಾ ಇರ್ಲಿಲ್ಲ. ಮನಸ್ಸಿನ ನಿಯಂತ್ರಣವನ್ನು ಕಳೆದುಕೊಳ್ತಾ ಇರ್ಲಿಲ್ಲ. ನಾವೀಗ ಏನ್ ಹೇಳ್ತಾ ಇದ್ದೇವೋ ಈ ಎಲ್ಲ ಗುಣಗಳು ಮುಂದೆ ಗೊತ್ತಾಗತ್ತೆ. ಅವನ ತಂದೆ ಆನೆಯಿಂದ ತುಳಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋದ. ಪ್ರಹ್ಲಾದನಿಗೆ ವಿಷವನ್ನು ಕುಡಿಸ್ಬೇಕು ಅಂತ ಹೋದ. ಬೆಂಕಿಯನ್ನ ಹಚ್ಚಬೇಕು, ಬರೆಯನ್ನು ಕೊಡಬೇಕು ಅಂತ ಹೋದ. ಎತ್ತರದ ಪರ್ವತದಿಂದ ಹಾಕಬೇಕು ಅಂತ ಹೋದ. ನಾನೇ ಸರ್ವೋತ್ತಮ ಅಂತ ಹೇಳು ಅಂತ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಹೇಳಿದ. ಇಷ್ಟೆಲ್ಲ ಹೇಳಿದ್ರು ನೀ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ನಾರಾಯಣನೇ ಸರ್ವೋತ್ತಮನೇ ಹೊರತಾಗಿ ನೀನು ಸರ್ವೋತ್ತಮ ಅಂತ ಹೇಳಲಾರೆ. ಏನ್ ವಿಷ ಕೊಟ್ರು ಕೊಡು, ಕುಡಿತೇನೆ. ಅಗ್ನಿಯಲ್ಲಿ ಹಾಕ್ತೀಯಾ ಹಾಕು, ದೊಡ್ಡ ಆಳವಾದಂತಹ ನೀರಿನ ಮಡುವಿನಲ್ಲಿ ಹಾಕ್ತೀಯಾ ಹಾಕು, ನನಗೇನ್ ತೊಂದರೆ ಇಲ್ಲ ಅಂತ ಎಲ್ಲ ಸಂದರ್ಭದಲ್ಲೂ ಸಮಾಧಾನ ಚಿತ್ತನಾಗಿದ್ದ. ನಮಗಿಷ್ಟೆಲ್ಲ ಬೇಕಾಗಿಲ್ಲ. ಮರುದಿವಸ ಬೆಳಿಗ್ಗೆ ಎಲ್ಲೋ ಒಂದು ಕಡೆಯಲ್ಲಿ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೇವೆ. ನಾವು ಹೋಗ್ಬೇಕು ಅಂತ ಅನ್ಕೊಂಡಂತಹ ವಾಹನ ಬರ್ಲಿಕ್ಕೆ ಇನ್ನೊಂದು 15 ನಿಮಿಷ ಇದೆ, ಇನ್ನೂ ತಯಾರಾಗಿಲ್ಲ, ನಾವು ಮನೆಯಿಂದ ಹೊರಟಿಲ್ಲ ಅಂತಂದ್ ಹೇಳಿದ್ರೆ ಸಾಕು, ವ್ಯಾಕುಲ ಚಿತ್ತರಾಗ್ಲಿಕ್ಕೆ ಬೇರೆ ಯಾವ ಕಾರಣಗಳು ಬೇಕಾಗಿಲ್ಲ. ಎಲ್ಲ ದೈತ್ಯರ ಆವೇಶ ಆಗಿ ಕೂಗಾಡಿ ಚೀರಾಡಿ ಮನೆಯಲ್ಲಿದ್ದವ್ರು ಎಲ್ರಿಗೂ ಕೂಡ ಏನಪ್ಪ ಏನಾಗ್ತಾ ಇದೆ ಅಂತ ಗಾಬರಿ ಆಗುವ ಹಾಗೆ ಮಾಡಿ ಇಡೀ ಜಗತ್ತೇ ಭೂಕಂಪ ಬಂದು ಒಂದು ಕ್ಷಣದಲ್ಲಿ ನಿಂತ ಹಾಗಾಗತ್ತೆ. ಅಪ್ಪ ಹೋದ್ರಂತೂ ಇಂತೂ ಇವ್ರಿಗೆ ಬಸ್ ಸಿಕ್ತು, ಸಮಾಧಾನ ಆಯ್ತು ಈಗ ಅಂತ ಎಲ್ರು ಅನ್ಕೊಳ್ಬೇಕು. ಆ ತರ ಮನೆಯಲ್ಲೆಲ್ಲ ತಾಂಡವ ನೃತ್ಯ ಆಗಿ ಹೋಗ್ಬಿಡತ್ತೆ. ಯಾವ್ದೋ ಚಿಕ್ಕ ಚಿಕ್ಕ ವಿಷಯಗಳಿಗೆ ಇಷ್ಟೆಲ್ಲ ವ್ಯಾಕುಲ ಚಿತ್ತರಾಗ್ತೇವೆ. ಯಾರೋ ಒಬ್ಬರಿಗೆ ಅನಾರೋಗ್ಯವಾಗಿದೆ, ಜ್ವರ ಬಂದಿದೆ ಅಂತಂದ್ರೆ ಎಷ್ಟೆಲ್ಲ ಸಂಕಟಕ್ಕೊಳಗಾಗ್ತೇವೆ. ಸ್ವಲ್ಪ ಆಪತ್ತುಗಳು ಬಂದಿದೆ, ಮನೆಯಲ್ಲೆಲ್ಲ ಬರೋದು ಸ್ವಲ್ಪ ಮಳೆ ಬರ್ತಾ ಇದೆ, ಮನೆಗೆ ಬರೋದು ಸ್ವಲ್ಪ ತಡ ಆಯ್ತು ಅಂದ್ರೆ ಬರುವಂತಹ ವ್ಯಕ್ತಿಗಳಿಗೆ ಅಂತ ಎಷ್ಟು ಚಡಪಡಿಸ್ತೇವೆ. ದಾರಿಯಲ್ಲಿ ಸಿಗ್ನಲ್ ಬಿಟ್ಟಿದೆ ಅಂತ ಸಿಗ್ನಲ್ ಅಲ್ಲಿ ನಿಲ್ಲಿಕ್ಕೆ ಅಂತ ನಮ್ಮ ಮನಸ್ಸೆಲ್ಲ ಚಡಪಡಿಸಿ ಹೋಗತ್ತೆ. ಅಯ್ಯೋ ಒಂದ್ 2 ಕ್ಷಣ ಬಿಟ್ಟಿದ್ರೆ ಆ ಗ್ರೀನ್ ಲೈಟ್ ಅಥವಾ ಆರೆಂಜ್ ಲೈಟ್ ಇದ್ದಾಗ ಹಾಗೆ ಪಾಸ್ ಆಗಿ ಹೋಗ್ಬಿಡ್ಬೋದಾಗಿತ್ತು, ರೆಡ್ ಲೈಟ್ ಬಂದ್ಬಿಡ್ತಲ್ಲ ಅಂತ ಮುಂದ್ಗಡೆಯಲ್ಲಿ ನಿಂತಾಗ ಮನಸ್ಸಿನಲ್ಲಿ ಎಷ್ಟು ಚಡಪಡಿಕೆ ನಮಗ್ ಬರುತ್ತೆ. ನಮಗ್ ಬೇರೆ ದೊಡ್ಡ ದೊಡ್ಡ ಘಟನೆಗಳಾಗೋದು ಬೇಕಾಗಿಲ್ಲ, ತುಂಬಾ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ನಮ್ಮ ಮನಸ್ಸೆಲ್ಲ ಉದ್ವಿಗ್ನವಾಗಿ ಹೋಗಿಬಿಡತ್ತೆ. ಇಂತಹ ಸಂದರ್ಭದಲ್ಲಿಯೂ, ಇಂತಹ ಅನೇಕ ವ್ಯಸನಗಳು ದುಃಖಗಳು ಬರುವಂತಹ ಸಂದರ್ಭದಲ್ಲಿಯೂ ಅಷ್ಟು ಚಿಕ್ಕ ವಯಸ್ಸಿನ ಬಾಲಕನಿಗೆ ಮನಸ್ಸಿನಲ್ಲಿ ಯಾವ ಉದ್ವೇಗಗಳು ಆಗ್ತಾ ಇರ್ಲಿಲ್ಲ. ನಾವು ನಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನೆಲ್ಲ ನೋಡಿದರೆ ಈಗ ಬೆಳಿತಾ ಇರ್ತಾರೆ, ಅವ್ರು ಏನೋ ಒಂದನ್ನು ಕೇಳ್ತಾರೆ, ಕೇಳಿದ್ದು ಕೊಡಿಸ್ಲಿಲ್ಲ ಅಂತಂದ್ರೆ ಮನೆಯೆಲ್ಲ ರಂಪಾಟ ಮಾಡಿಬಿಡುತ್ತಾರೆ, ಮನೆಯನ್ನ ಸಂತೆ ಮಾಡಿಬಿಡುತ್ತಾರೆ. ಆದ್ರೆ ಆ ವಯಸ್ಸಿನ ಬಾಲಕ
ಎಷ್ಟೇ ಕಷ್ಟಗಳು, ಈಗಿನ ಆ ಮಕ್ಕಳಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗುವ ವಯಸ್ಸದು. ಏನೂ ಗೊತ್ತಾಗದೇ ಇರುವಂತಹ, ಹೊರಗಡೆ ಜಗತ್ತಿನ ಪರಿವೇ ಇಲ್ಲದೆ ಇರುವಂತಹ ವಯಸ್ಸಿನ ಈ ಪ್ರಹ್ಲಾದ ಎಂತಹ ಕಷ್ಟಗಳು ಬಂದ್ರು ಮನಸ್ಸಿನಲ್ಲಿ ವ್ಯಾಕುಲತೆಯನ್ನು ಹೊಂದುತ್ತಾ ಇರ್ಲಿಲ್ಲ. ಎಂಥ ದೊಡ್ಡ ಗುಣ ಇದು. ಸುಮ್ನೆ ಹಾಗೆ ಹೇಳ್ತಾ ಇದ್ದಾರೆ ಅಂತಲ್ಲ, ಅವನ ಕಥೆಯನ್ನು ಹೇಳಿದಾಗ ಹೌದು ಅಂತ ಅನಿಸತ್ತೆ. ಶ್ರುತೇಶು ದೃಷ್ಟೇಶು ಗುಣೇಶ್ವವಸ್ತು ದೃಕ್. ನಾವು ಮಕ್ಕಳನ್ನು ಅಥವಾ ನಮಗ ಎಲ್ಲೋ ಒಂದಿಷ್ಟು ಕಡೆಯಲ್ಲಿ ಪ್ರವಾಸ ಮಾಡ್ಕೊಂಡು ಬಂದ್ವಿ ಅಂತಾದ್ರೆ, ಉತ್ತರ ಭಾರತ ಪ್ರವಾಸವನ್ನ ಅಥವಾ ಯಾವ್ದಾದ್ರು ಒಳ್ಳೆ ಪ್ರದೇಶಕ್ಕೆ ಹೋಗಿ ಬಂದ್ರೆ, ಯಾವ್ದಾದ್ರು ಒಂದು ಒಳ್ಳೆ ಪದಾರ್ಥವನ್ನ ರುಚಿ ನೋಡಿ ತಿಂದು ಬಿಟ್ರೆ, ಆ ಘಟನೆ ಆಗಿ ಎಷ್ಟೋ ದಿವಸಗಳಾಗಿರುತ್ತೆ, ಆ ಪದಾರ್ಥವನ್ನು ತಿಂದು ಎಷ್ಟೋ ದಿವಸ ಆಗಿರುತ್ತೆ, ಮನಸ್ಸಿನಲ್ಲಿ ಮತ್ತೆ ಅಯ್ಯೋ ಅಲ್ಲಿಗೆ ಹೋಗ್ಬೇಕು, ಅದನ್ನ ತಿನ್ಬೇಕು, ಇದನ್ನ ಮಾಡ್ಬೇಕು, ಇವರ ಸಂಗೀತ ಎಷ್ಟು ಚೆನ್ನಾಗಿತ್ತಲ್ಲ, ಮತ್ತಿನ್ನೊಮ್ಮೆ ಹೋಗಿ ಆ ಸಂಗೀತವನ್ನು ಕೇಳಬೇಕು, ಈ ಹೂವಿನ ಪರಿಮಳ ಎಷ್ಟು ಚೆನ್ನಾಗಿತ್ತು, ಮತ್ತೊಮ್ಮೆ ಆ ಪರಿಮಳವನ್ನು ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ಅಂತ, ಆ ಗಂಧವನ್ನ ಆಘ್ರಾಣಿಸ್ಬೇಕು ಅಂತ ಯೋಚನೆ ಆಗ್ತಾ ಇರತ್ತೆ. ಈ ಎಷ್ಟು ಚೆನ್ನಾಗಿತ್ತು ಅವತ್ ಮಾಡಿದ ಪಾಯಸ, ಇನ್ನೊಮ್ಮೆ ಅದನ್ನ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಂತ, ತಿಂದ ಪಾಯಸ ಪದಾರ್ಥಗಳ ಬಗ್ಗೆ ಅದ್ ಬೇಕು ಬೇಕು ಅಂತ ಅನಿಸ್ತಾ ಇರತ್ತೆ, ಕೇಳಿದ್ದನೆ ಕೇಳಬೇಕು ಅಂತ ಅನಿಸತ್ತೆ. ಆದರೆ ಪ್ರಹ್ಲಾದನಿಗೆ ಯಾವ ವಿಷಯಗಳನ್ನು ಅನುಭವಿಸಿದ್ರು ಅದರ ಬಗ್ಗೆ ಮತ್ತೆ ಇದು ಬೇಕು ಅಂತ ಅನ್ನಿಸ್ತಾ ಇರ್ಲಿಲ್ಲ. ಸಿಕ್ಕಾಗ ಚೆನ್ನಾಗಿ ಅನುಭವಿಸ್ತಾ ಇದ್ದ, ಆದರೆ ಮತ್ತೆ ಆ ವಸ್ತುವಿನ ಬಗ್ಗೆ ಯೋಚನೆಯೇ ಇಲ್ಲ. ಏನು ಸಿಕ್ಕಿದೆಯೋ ಅದರಲ್ಲಿ ಸುಖವಾಗಿರೋದು. ಯಾಕೆ ಅಂತಂದ್ರೆ, ನಾವು ಎಷ್ಟು ಬಾರಿ ಅದನ್ನ ತಿಂದ್ರೂ ಕೂಡ ಮತ್ತದು ಶಾಶ್ವತವಾಗಿರೋದಿಲ್ಲ, ಮತ್ ಹೋಗತ್ತದು. ನಾವು ಸುಮ್ನೆ ಅದಕ್ಕೋಸ್ಕರ ಅಂತ ಯಾಕೆ ಪ್ರಯಾಸ ಪಡಬೇಕು ಅಂತ ಅಂದುಕೊಂಡು ಅವನು ಯಾವುದಕ್ಕೂ ಅತಿಯಾದ ಆಸೆಯನ್ನು ಪಡ್ತಾ ಇರ್ಲಿಲ್ಲ. ತನ್ನ ಇಂದ್ರಿಯಗಳು, ಈ ಶರೀರ ಎಲ್ಲವನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ. ಅವನಿಗೆ ಅಸುರ ಕುಲದಲ್ಲಿ ಹುಟ್ಟಿದವನವನು, ದ್ವಿತೀಯ ಗರ್ಭದಲ್ಲಿ ಹುಟ್ಟಿದ ಮಹಾ ರಾಕ್ಷಸನಾದಂತಹ ದೈತ್ಯನಾದಂತಹ ಹಿರಣ್ಯ ಕಶುಪುವಿನ, ರಾಕ್ಷಸ ಅಲ್ಲ, ಹಿರಣ್ಯ ಕಶುಪು ದೈತ್ಯ. ಅಂತಹ ಹಿರಣ್ಯ ಕಶುಪುವಿನ ಗರ್ಭದಲ್ಲಿ ಹುಟ್ಟಿದ್ದಾನೆ. ಆದರೂ ಅವನ ತಂದೆಯ ಗುಣ ಒಂದಿಷ್ಟು ಬಂದಿಲ್ಲ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ. ಎಂತಹ ಆಪತ್ತುಗಳೇ ಬರಲಿ, ಎಂತಹ ಕಷ್ಟದ ಪರಿಸ್ಥಿತಿಯೇ ಬರಲಿ, ಆದರೆ ಮನಸ್ಸಿನಲ್ಲಿ ವ್ಯಾಕುಲತೆಯನ್ನು ಹೊಂದುತ್ತಾ ಇರ್ಲಿಲ್ಲ. ಶ್ರುತೇಶು ದೃಷ್ಟೇಶು ಗುಣೇಶ್ವ ವಸ್ತು ಧೃಕ್. ಯಾವ ಪದಾರ್ಥಗಳನ್ನು ನೋಡಿರ್ತಾನೋ ಕೇಳಿರ್ತಾನೋ ಮತ್ತೆ ಮತ್ತದು ಬೇಕು ಅಂತ ಬಯಸ್ತಾ ಇರ್ಲಿಲ್ಲ. ದಾಂತೇಂದ್ರಿಯ ಪ್ರಾಣ ಶರೀರಧೀ ಸದಾ ಪ್ರಶಾಂತ ಕಾಮೋ ರಹಿತಾಸುರೋ ಅಸುರಃ. ಪ್ರಶಾಂತ ಕಾಮಃ, ಎಂದೂ ಮನಸ್ಸು ಕೆರಳ್ತಾ ಇರ್ಲಿಲ್ಲ. ನಮಗೆ ಏನೋ ಒಂದನ್ನ ಪಾಠಕ್ಕೋ ಅಥವಾ ಏನೋ ಒಂದು ಕಡೆ ಕೂತಾಗ ಅಥವಾ ದೇವ್ರ ಕಡೆಯಲ್ಲಿ ಕೂತಾಗ ಯಾವ್ದಾದ್ರೂ ಚೆನ್ನಾಗಿರುವಂತಹ, ಈಗ ಯಾವ್ದೋ ಒಂದು ಕ್ರಿಕೆಟ್ ಫೈನಲ್ ಬರ್ತಾ ಇದೆ ಅಂತ ಅನ್ಕೊಂಡ್ರೆ, ಪಾಠಕ್ಕೋ ಅಥವಾ ಬೇರೆ ಕಡೆಯಲ್ಲೋ ಕೂತಿದ್ರು ಆ ನ್ಯೂಸ್ ಏನಾದ್ರೂ ಪಕ್ಕದಲ್ಲಿ ಬರ್ತಾ ಇತ್ತು ಅಂತಂದ್ರೆ, ಪ್ರತಿನಿತ್ಯದಲ್ಲಿ ನೋಡುವಂತಹ ಧಾರಾವಾಹಿ ಯಾವ್ದೋ ಒಂದು ಸಸ್ಪೆನ್ಸ್ ವಿಷಯ ಗೊತ್ತಾಗ್ತಾ ಇದೆ ಅಂತಂದ್ರೆ, ನಮ್ ಮನಸ್ಸು ಕೆರಳಿ ಯಾವುದೇ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅದನ್ನ ಅಲ್ಲಿಗೆ ಬಿಟ್ಟು ಓಡ್ ಹೋಗ್ಬಿಡ್ತೇವೆ, ಮನಸ್ಸು ಕೆರಳತ್ತೆ. ಆದರೆ ಅವನ ಮನಸ್ಸು ಎಂದಿಗೂ ಈ ರೀತಿಯಾಗಿ ಕೆರಳ್ತಾ ಇರ್ಲಿಲ್ಲ. ಅರಳಿದ ಮನಸ್ಸು, ಕೆರಳಿದ ಮನಸ್ಸಲ್ಲ. ರಹಿತ ಅಸುರಃ ಅಸುರಃ. ಅಸುರ ಜಾತಿಯಲ್ಲಿ ಹುಟ್ಟಿದ್ದಾನೆ, ಆದ್ರೆ ಅಸುರ ಸ್ವಭಾವ ಸ್ವಲ್ಪವೂ ಇಲ್ಲ. ಎಷ್ಟೋ ಅವನ ಸದ್ಗುಣಗಳನ್ನ ನೋಡಿ ಜ್ಞಾನಿಗಳು ನಾವು ಹೀಗಿರ್ಬೇಕು ಅಂತ ಕಲಿತಾ ಇದ್ರಂತೆ. ಪ್ರಹ್ಲಾದನನ್ನು ನೋಡಿ, ಹಿರಣ್ಯಕಶಿಪುವನ್ನು ನೋಡಿ ಈ ತರ ಇರಬಾರ್ದು ಅಂತ ಅಂದುಕೊಂಡ್ರೆ ನಾವು ಈ ತರದ ಗುಣಗಳನ್ನ ಅಳವಡಿಸಿಕೊಳ್ಬೇಕು ಅಂತ ಆ ಹಿರಣ್ಯಕಶಿಪುವಿನ ಮಗನಾದ ಪ್ರಹ್ಲಾದನನ್ನು ನೋಡಿ ಜ್ಞಾನಿಗಳು ಕಲಿತಾ ಇದ್ರಂತೆ. ಒಂದು ದೊಡ್ಡ ಸದ್ಗುಣಗಳನ್ನ ಕಲಿಲಿಕ್ಕೆ ಬೇಕಾದ ಯೂನಿವರ್ಸಿಟಿ ತರ ಪ್ರಹ್ಲಾದ ಇದ್ದ. ಅದು ಇದು ಅಂತ ಹೇಳೋದು ಹೇಗೆ? ಭಗವಂತನಲ್ಲಿರುವಂತಹ ಗುಣಗಳು ಎಷ್ಟು ಸಾಧು ಗುಣಗಳೋ ಅಷ್ಟೇ ಸಾಧು ಗುಣಗಳು ಪ್ರಹ್ಲಾದನಲ್ಲೂ ಇತ್ತು. ಭಗವಂತನ ಭಕ್ತ, ಭಗವಂತನಲ್ಲಿರುವ ಅನೇಕ ಗುಣಗಳು ಪ್ರಹ್ಲಾದನ ಮೈಗೂಡಿ ಬಿಟ್ಟಿವೆ. ಅಂತಹ ಪ್ರಹ್ಲಾದನ ಬಗ್ಗೆ ಎಷ್ಟು ಅಂತ ಹೇಳೋಣ. ಯಸ್ಮಿನ್ ಮಹಾಗುಣ ರಾಜನ್ ಗೃಹ್ಯಂತೆ ಕವಿಭಿರ್ ಮುಹುಹು ನತೆ ಧುನಾ ಅಭಿಧೀಯಂತೆ ಯಥಾ ಭಗವತೀಶ್ವರೇ.
ಭಗವಂತನಲ್ಲಿರುವ ಗುಣಗಳೆಲ್ಲವನ್ನು ತಿಳಿಲಿಕ್ಕೆ ಸಾಧ್ಯವೇನೋ? ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಗವಂತನ ಭಕ್ತರ ಗುಣಗಳು ಕೂಡ ಅಪಾರವಾದದ್ದು, ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟ ಹೇಳಿ ಮತ್ತೆ ಪ್ರಹ್ಲಾದನ ಗುಣಗಳನ್ನ ಅದನ್ನ ಹೇಳಿ, ಇಂತಹ ಪ್ರಹ್ಲಾದ ಮಗ ಹುಟ್ಟಿದಾಗ ಎಲ್ರೂ ಕೂಡ ಇಂತಹ ಮಗ ಹುಟ್ಟಬೇಕು ಅಂತ ಅನ್ಕೊಳ್ತಾರೆ. ಇಂತಹ ಮಗ ಹುಟ್ಟಿದಾಗ ಇವನನ್ನ ಕೊಲ್ಲಿಕ್ಕೆ ಅಂತ ಹಿರಣ್ಯಕಶಿಪು ಯಾಕೆ ಹೋದ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಆ ಪ್ರಶ್ನೆಗಳು, ಅದಕ್ಕೆ ಕಥೆಗಳು, ಇವನ ವಿದ್ಯಾಭ್ಯಾಸದ ವೈಖರಿ, ಇದೆಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಃ. ನಮಸ್ಕಾರ.